ಇನ್ನು 3 ಪ್ರಮುಖ ಆರೋಪಗಳಿದಾವೆ ಸರ್ ದರ್ಶನ್ ಅವರ ಮೇಲೆ. ಒಂದು ಕಿಡ್ನಾಪ್ ಪ್ರಕರಣ, ಒಂದು ಮರ್ಡರ್ ಪ್ರಕರಣ, ಇನ್ನೊಂದು ಸಾಕ್ಷಿ ನಾಶ ನಿಮ್ಗೆ ಗೊತ್ತೇ ಇದೆ. 201. ಸೊ ಸಾಕ್ಷಿ ನಾಶಕ್ಕಾಗಿ 30 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರು ಅವರ ಸಹಚರರಿಗೆ ಅಂತ ಹೇಳಿ, ಇದು ಗಂಭೀರತೆ ಪಡೆದುಕೊಳ್ಳಲ್ವಾ ಅಂತ. ನೋಡಿ, ಕಿಡ್ನಾಪ್ ಮಾಡಿದ್ರು ಅಂತಕ್ಕಂಥ ವಿಚಾರವನ್ನ ನೇರವಾಗಿ ದರ್ಶನ್ ಅವರು ಕಿಡ್ನಾಪ್ ಮಾಡಿದ್ರೆ ಅಂತಕ್ಕಂಥ ಹೇಳಿಕೆಯನ್ನು ಯಾರೂ ಎಲ್ಲೂ ನಿಮ್ಮ ಮೀಡಿಯಾದಲ್ಲೂ ಬರಲಿಲ್ಲ. ದರ್ಶನ್ ಅಂದ್ರೆ ಕಿಡ್ನಾಪ್ಗೆ ಪರ್ಸನಲ್ ಆಗಿ ಅವ್ರು ಭಾಗಿಯಾಗಿರ್ಬೇಕು. ಒಬ್ಬ ವ್ಯಕ್ತಿಯನ್ನ ಇಲ್ಲಿಗಲ್ ಡಿಟೆನ್ಷನ್ ಇಟ್ಟು ಅವ್ರನ್ನ ಎತ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಬರ್ಬೇಕಾದ್ರೆ ಆ ವ್ಯಕ್ತಿಯ ಕಂಟ್ರೋಲ್ ಅಲ್ಲಿ ಇರಬೇಕು, ಆ ವ್ಯಕ್ತಿಯ ಪ್ರೆಸೆನ್ಸ್ ಅಲ್ಲಿ ಇರಬೇಕು. ಬಟ್ ಇವರ ಆಜ್ಞೆಯ ಮೇರೆಗೆನೆ ಅಲ್ವಾ ಅವರು? ಆಜ್ಞೆ ಬೇರೆ, ಇವ್ರು ಆಜ್ಞೆ ಮಾಡಿದ್ರೆ ಇಲ್ಲ ಅಂತಕ್ಕಂಥದ್ದು ಅದು ಪ್ರೂವ್ ಮಾಡ್ಬೇಕಾಗ್ತದೆ. ಅದು ಸಾಕ್ಷಿಗಳು ಬೇಕಾಗುತ್ತೆ. ನಾನು ಅದನ್ನ ಹೇಳಿದೆ, ಸಾಂದರ್ಭಿಕ ಸಾಕ್ಷಿಗಳಿಲ್ಲ. ಅವರು ಇವ್ರು ಆಜ್ಞೆ ಮಾಡಿದಾರೋ ಇಲ್ಲ ಅಂತಕ್ಕಂಥ ವಿಚಾರವನ್ನ ಅದು ಪೊಲೀಸರು ಅದು ಕೆಲವು ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಒದಗಿಸಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲೂ ಈ ಚಿಂತನೆ ಮಾಡ್ಬೋದು. ಎರಡನೇದು, ಇವರು ಹಲ್ಲೆ ಮಾಡಿರ್ತಾರೆ, ಭೀಕರವಾಗಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥ ಹಲ್ಲೆ ಆ ಸಂದರ್ಭದಲ್ಲಿ ದರ್ಶನ್ ಅವರಿದ್ರ ಆ ದರ್ಶನ ಎದುರಿನಕ್ಕೆ ಸಾಕ್ಷಿ ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಏನು ಕೊಟ್ಟಿದ್ದಾರೆ ಅದು ನೀವು ಫೋರೆನ್ಸಿಕ್ ಟೆಸ್ಟ್ ಮುಖಾಂತರ ಕೊಡ್ಬೋದು, ಬ್ಲಡ್ ಟೆಸ್ಟ್ ಮುಖಾಂತರ ಮಾಡ್ಬೋದು, ಇವ್ರ ಬ್ಲಡ್ ಅವ್ರ ಬ್ಲಡ್ ಮುಖಾಂತರ ಚೆಕ್ ಮಾಡೋದು ಮುಖಾಂತರ ಮಾಡ್ಬೋದು, ಅಥವಾ ಇವ್ರ ಕೂದಲು ಏನಾದ್ರು ಬಿದ್ದಿರ್ತಕ್ಕಂಥ ಮುಖಾಂತರ, ಅಥವಾ CCTV ಫುಟೇಜ್ ಇದ್ರೆ ಮಾಡ್ಬೋದು. ಸೊ ಅನೇಕ ವಿಧಾನಗಳಿದ್ದಾವೆ ತನಿಖೆ ವಿಚಾರದಲ್ಲಿ. ಪ್ರಕರಣಗಳನ್ನ ಭೇದಿಸುವಂತ ನಿಟ್ಟಿನಲ್ಲಿ ಅನೇಕ ವಿಧಾನಗಳಿದ್ದಾವೆ. ಆ ವಿಧಾನಗಳು ಇವರು ಪೊಲೀಸರು ಸಕ್ಸೀಡ್ ಆಗಿದ್ದಾರೆ ಅಂತಕ್ಕಂಥದ್ದು ನೋಡ್ಬೇಕು. ಮತ್ತು ಅವರನ್ನ ಕೊಲೆ ಮಾಡಿ ಬಿಸಾಕಿರ್ತಕ್ಕಂಥ ವಿಚಾರದಲ್ಲಿ ಆ ವಿಚಾರದಲ್ಲೂ ಸಹ ದರ್ಶನ್ ಅವರು ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಅವ್ರು ಪ್ರೂವ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಇದೆ. ಕಿಡ್ನಾಪ್ ಮಾಡ್ತಕ್ಕಂಥದ್ದು, ಬಂದು ಇನ್ನೊಂದು ಪ್ಲೇಸಲ್ಲಿ ಹಲ್ಲೆ ಮಾಡ್ತಕ್ಕಂಥದ್ದು, ಅಲ್ಲಿ ಕೊಲೆ ಮಾಡ್ತಕ್ಕಂಥದ್ದು, ನಂತರ ಅಲ್ಲ ಪ್ಲೇಸಿಂದ ಇನ್ನೊಂದು ಬಾಡಿ ಶಿಫ್ಟ್ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲೂ ಸಹ ನೇರವಾಗಿ ದರ್ಶನ್ ಅವರ ಭಾಗಿ ಬಗ್ಗೆ ಪೂರಕವಾದ ತಾಂತ್ರಿಕ ಮತ್ತು ಸಾಂದರ್ಭಿಕ ಸಾಕ್ಷಿಗಳು ಬಿಟ್ರೆ ನೇರವಾಗಿರ್ತಕ್ಕಂಥ ಸಾಕ್ಷಿಗಳು ಇಲ್ಲಿ ಇದಾವೆ ಅಂತಕ್ಕಂಥ ಇಲ್ಲಿವರೆಗೂ ಯಾವ್ದು ಮಾಧ್ಯಮದಲ್ಲೂ ಬರಲಿಲ್ಲ. ಸೊ ಆ ಸಂದರ್ಭಗಳನ್ನು ಉಪಯೋಗಿಸ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಸೊ ಮತ್ತೊಂದು, ಇವರನ್ನ 30 ಲಕ್ಷ ರೂಪಾಯಿ ಕೊಟ್ಟು ಅವ್ರನ್ನ ಬೇರೆಯವ್ರನ್ನ ಸರೆಂಡರ್ ಮಾಡಿಸಿದ್ರು ಅಂತ, ಇದಕ್ಕೂ ಸಹ ಸಾಕ್ಷಿಗಳು ಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ತನಿಖೆ ಮಾಡಿ ಇವರು ಪೊಲೀಸರು ಏನಾದರೂ ಸಾಕ್ಷಿಗಳನ್ನು ಒದಗಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಇದರ ವಿಫಲ ಆದ್ರೆ ಶಿಕ್ಷೆ ಆಗುತ್ತೆ ಕಡಿಮೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.